ಗುಡ್ ಆಫ್ಟರ್ನೂನ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ಇವತ್ತಿನ ಈ ಒಂದು ಮಧ್ಯಾಹ್ನದ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಎಷ್ಟೋ ದಿನಗಳಿಂದ ಈ ಮಧ್ಯಾಹ್ನ 3:30 ಸಮಯದಲ್ಲಿ ಎಷ್ಟೋ ಹೊಸ ಹೊಸ ಮಾಸ್ಟರ್ಸ್ ಬಂದು ತಮ್ಮ ಜ್ಞಾನವನ್ನ ಹಂಚ್ತಾ ಇದ್ದಾರೆ. ಅದೇ ತರ ಇವತ್ತು ಈ ಹಿಂದೆನೂ ಬಂದಿದ್ರು ಹೇಮಾವತಿ ಮೇಡಮ್ ಅವರು, ಸತ್ಯದ ಬಗ್ಗೆ ಹೇಳಿದ್ರು. ಇವತ್ತು ಮತ್ತೆ ಅವರ 2ನೇ ಸೆಷನ್ ಅನ್ನ ನಮ್ಮ ಜೈಹೋ ಮೆಡಿಟೇಷನ್ ಅಲ್ಲೇ ತಗೊಳ್ತಾ ಇದ್ದಾರೆ. ಸೊ ಇವತ್ತು ಅವ್ರು ತಗೊಂಡಿರೋ ಟಾಪಿಕ್ ಬಂದು ಒಂದು ಕರ್ಮದ ಬಗ್ಗೆ, ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಮೇಡಮ್ ಅನ್ನ ನಮ್ಮೆಲ್ಲರ ಪರವಾಗಿ, ನಮ್ಮ ಜೈಹೋ ತಂಡದ ಪರವಾಗಿ ಸ್ವಾಗತಿಸೋಣ. ವೆಲ್ಕಮ್ ಮೇಡಮ್, ವೆಲ್ಕಮ್. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು. ಧ್ಯಾನಕ್ಕೆ ಕೂರಿಸ್ತೀರಾ ನೀವು? ನೀವು ಕೂರಿಸಿ ಮೇಡಮ್. ಸೊ ಮಾಸ್ಟರ್ಸ್, ಈ ಒಂದು ಸತ್ಸಂಗವನ್ನ ಪ್ರಾರಂಭ ಮಾಡೋ ಮುಂಚೆ ನಾವೆಲ್ಲ ಒಂದು 15 ಮಿನಿಟ್ಸ್ ಧ್ಯಾನ ಮಾಡ್ಬಿಡೋಣ. ಆಮೇಲೆ ಅವರು ಸತ್ಸಂಗವನ್ನ ಮುಂದುವರಿಸ್ತಾರೆ. ಸೊ ಎಲ್ಲರ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಏನೇ ಒಂದು ಕೆಲಸ ಮಾಡುವಾಗ ನಾವು ಧ್ಯಾನ ಮಾಡ್ಕೊಂಡು ಮಾಡಿದಾಗ ಆ ಒಂದು ಸತ್ಸಂಗ ಅನ್ನೋದನ್ನ ನಾವು ಅವ್ರು ಏನ್ ಹೇಳ್ತಾರೋ ಅದನ್ನ ಕ್ಲೀನ್ ಆಗಿ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಹಾಗಾಗಿ ಮಧ್ಯಾಹ್ನ ಅಂದ್ರೆ ಎಲ್ಲರೂ ಒಂದು ಲೇಸಿ ಲೆಸ್ ಅಂತಾನೆ ಹೇಳ್ಬೋದು. ಮಲಗುವಂತ ಸಮಯ, ಮಲಗ್ಬೇಕಂತ ಅನ್ನಿಸ್ತಿರುತ್ತೆ ಕೆಲವ್ರಿಗೆ, ಆತರ ಎಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ಬಿಟ್ಟು ನೆಕ್ಸ್ಟ್ ಸತ್ಸಂಗವನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಎಲ್ಲ ಹಗುರವಾಗಿ ಕಣ್ಗಳು ಮುಚ್ಕೊಳ್ಳಿ, ಕೈಗಳು ಬೆರಳೊಳಗೆ ಬೆರಳ ಹಾಕೊಂಡು ಕೂತ್ಕೊಳ್ಳಿ, ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋಣಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಾವು ಮಾಡ್ತಿರೋದು ಆನಾಪಾನ ಸತಿ ಧ್ಯಾನ. ಸಹಜವಾದ ಉಸಿರಾಟವನ್ನ ಗಮನಿಸ್ಕೊಳ್ತಾ ಧ್ಯಾನವನ್ನ ಮಾಡೋಣ. ಆಲೋಚನೆಗಳು ಬರ್ತಾ ಇದ್ರೆ ಅದ್ರ ಹಿಂದೆ ಹೋಗೋದ್ ಬೇಡ, ಅಲ್ಲೇ ಕಟ್ ಮಾಡ್ಬಿಟ್ಟು ನಮ್ಮ ಉಸಿರಾಟದ ಕಡೆ ಗಮನ ಕೊಡೋಣ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಸುಂದರವಾದ ಸಂಗೀತದೊಂದಿಗೆ ನಾವು ಈ ಒಂದು 15 ಮಿನಿಟ್ಸ್ ಧ್ಯಾನವನ್ನ ಮಾಡೋಣ. ಗ್ರೂಪ್ ಎನರ್ಜೀಸ್, ನಮ್ಮ ಗ್ರೂಪ್ ಎನರ್ಜೀಸ್ಗೆ ಥ್ಯಾಂಕ್ಸ್ ಹೇಳ್ತಾ, ನಮ್ಮ ಮನಸ್ಸಿಗೂ ದೇಹಕ್ಕೂ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ನಮಗೆ ಧ್ಯಾನಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾವು ಗ್ರಾಟಿಟ್ಯೂಡ್ ಅನ್ನ ಹೇಳೋಣ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಮಧ್ಯದಲ್ಲಿ ಬಿಡೋದು ಬೇಡ. ಯಾವುದೇ ರೀತಿಯ ನಾಮ ಜಪ ಬೇಡ, ಮಂತ್ರ ಜಪ ಬೇಡ. ಕೇವಲ ಶ್ವಾಸದೊಂದಿಗೆ ಇರೋಣ. ಶ್ವಾಸಾನುಸಂಧಾನ.
ಲಾಸ್ಟ್ 3 ಮಿನಿಟ್ಸ್ ಮಾಸ್ಟರ್ಸ್, ಕಡೆಯ 3 ನಿಮಿಷ. ಲಾಸ್ಟ್ 1 ಮಿನಿಟ್ ಮಾಸ್ಟರ್ಸ್, ಕಡೆ 1 ನಿಮಿಷ. ಮಾಸ್ಟರ್ಸ್, ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಜನ್ಮ ನೀಡಿದ ತಂದೆ ತಾಯರಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಂಡು 5 4 3 2 1 0 ಹಗುರವಾಗಿ ಕಣ್ಣುಗಳನ್ನ ಬಿಡಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಧ್ಯಾನಕ್ಕೆ ಮೇಡಮ್. ಸೊ ಈಗ ನಾವೆಲ್ಲ ಸತ್ಸಂಗದಲ್ಲಿ
ಈ ಒಂದು ಕರ್ಮಚಕ್ರ ಇದನ್ನ ಕುರಿತು ಶ್ರೀಮತಿ ಹೇಮಾವತಿ ಅವರಿಂದ ತಿಳ್ಕೊಳ್ಳೋಣ. ಸೊ ಮೇಡಮ್ ಕ್ಯಾನ್ ಪ್ರೊಸೀಡ್. ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಾ ಮೇಡಮ್? ಹಾ. ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಮಸ್ಕಾರ. ನನ್ನ ಹೆಸರು ಹೇಮಾವತಿ. ಮೊದಲಿಗೆ ಪತ್ರಿಜಿ ಗುರುಗಳಿಗೆ, ಮಾಸ್ಟರ್ಸ್, ಆಮೇಲೆ ಪಿರಮಿಡ್ ಮಾಸ್ಟರ್ಸ್, ಮತ್ತೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಶಾಂತಲಾ ಮೇಡಮ್ ಅವರಿಗೂ ಮತ್ತು ಇದನ್ನ ವೀಕ್ಷಿಸುತ್ತಿರುವ ಎಲ್ಲಾ ಮಾಸ್ಟರ್ಸ್ಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ಮತ್ತು ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇನೆ. ನಾನಿವತ್ತು ಆಯ್ಕೆ ಮಾಡ್ಕೊಂಡಿರುವಂತಹ ವಿಷಯ ಕರ್ಮಚಕ್ರ. ಚಕ್ರ ಅಂದ್ರೆ ಒಂದು ಕಾರ್ಯ ನಡೆಯಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ಆ ಕಾರ್ಯಕಾರಣ ಸಂಬಂಧವೇ ಈ ಕರ್ಮಚಕ್ರ. ಪ್ರತಿಯೊಬ್ಬ ಮಾನವನ ಉದ್ದೇಶ ಏನಂದ್ರೆ ತನ್ನ ಬದುಕಿನುದ್ದಕ್ಕೂ ಅತ್ಯಂತ ಆರೋಗ್ಯ, ಸುಖ, ನೆಮ್ಮದಿ, ಸಂತೋಷ, ತೃಪ್ತಿಗಳನ್ನು ಅನುಭವಿಸ್ತಿರ್ಬೇಕು ಅಂತ. ಹಾಗಾಗಿ ನಾವು ಈ ಭೂಮಿಯ ಮೇಲೆ ಬಂದಿರುವುದೇ ಮೇಲಿನದವುಗಳನ್ನು ಗಳಿಸುವುದಕ್ಕೆ, ಅಂದ್ರೆ ಅವುಗಳನ್ನು ಗಳಿಸುವುದು ಹೇಗೆ ಎಂಬುದನ್ನು ಕಲಿಯುವುದಕ್ಕೆ. ಪ್ರತಿಯೊಬ್ಬ ಮಾನವ ಮಾಧವನಾಗುವುದು ಹೇಗೆ ಎಂಬ ಜ್ಞಾನವನ್ನು ಪಡೆಯುವುದಕ್ಕೆ. ಇದಕ್ಕಾಗಿ ನಾವು ಕೇವಲ ಒಂದು ಧ್ಯಾನಕ್ಕೆ ಅಂದ್ರೆ ಅರ್ಥಾತ್ ಆನಾಪಾನಸತಿ ಧ್ಯಾನಕ್ಕೆ ನಾವು ಶರಣಾದರೆ ಪ್ರತಿನಿತ್ಯವೂ ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ಅಭ್ಯಾಸದಲ್ಲಿ ಇಟ್ಟುಕೊಂಡ್ರೆ ಸಾಧನಾ ಪಥದಲ್ಲಿ ಹೋಗಲು ಖಂಡಿತವಾಗಿಯೂ ಸಾಧ್ಯ ಆಗತ್ತೆ. ಸದ್ಗ್ರಂಥಗಳ ಅಧ್ಯಯನದಿಂದ ಜ್ಞಾನ ಸಾಧನೆ ಇಮ್ಮಡಿಯಾಗುವುದು. ಶಾರೀರಿಕ ಆರೋಗ್ಯ, ಮಾನಸಿಕ ಪ್ರಶಾಂತತೆ, ಬುದ್ಧಿ ವಿಕಾಸ, ಆತ್ಮಜ್ಞಾನ ಮುಂತಾದವುಗಳು ಲಭಿಸುವುದು. ಬ್ರಹ್ಮರ್ಷಿ ಪತ್ರಿಜಿಯವರು ಸ್ವತಃ ತಾವೇ ಸುಮಾರು 1 ಲಕ್ಷ ಸದ್ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರ ಜ್ಞಾನವನ್ನು ಪಡೆದು ಪ್ರತಿಯೊಬ್ಬರೂ ಅಂತಹ ಸದ್ಗ್ರಂಥಗಳ ಅಧ್ಯಯನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಕರ್ಮಗಳು ಮತ್ತು ಕರ್ಮ ಫಲಿತಗಳು ಅಂದ್ರೆ ಕರ್ಮ ಫಲಗಳು. ಕರ್ಮಗಳಂದ್ರೆ ನಾವು ಮಾಡುವ ಕೆಲಸ, ಕರ್ಮ ಫಲಗಳು ಅಂದ್ರೆ ನಾವು ಮಾಡುವ ಕೆಲಸಕ್ಕೆ ಬರುವ ಫಲಿತಗಳು. ಕರ್ಮಗಳಲ್ಲಿ ಅಂದ್ರೆ ನಾವು ಮಾಡುವ ಕೆಲಸಗಳಲ್ಲಿ 3 ವಿಧ ಇದೆ. ಒಂದು ಪಾಪಕರ್ಮ, ಇನ್ನೊಂದು ಪುಣ್ಯಕರ್ಮ, ಮತ್ತೊಂದು ಸತ್ಯಕರ್ಮ. ಪಾಪಕರ್ಮ ಅಂದ್ರೆ ಇತರ ಪ್ರಾಣಿಕೋಟಿಗೆ ನಾವು ಉದ್ದೇಶ ಪೂರ್ವಕವಾಗಿ ನಮ್ಮ ಸಂತೋಷ ಸೌಕರ್ಯಕ್ಕಾಗಿ ಹಾನಿ ಮಾಡುವುದು, ಅದು ಪಾಪಕರ್ಮ. ಹಿಂಸೆ ಮಾಡಿದ್ರೆ ಪಾಪ ಬರುತ್ತೆ. ಇನ್ನೊಂದು ಪುಣ್ಯಕರ್ಮ, ಇತರ ಪ್ರಾಣಿಕೋಟಿಗೆ ನಾವು ಪ್ರತಿಫಲವನ್ನು ಆಶಿಸುತ್ತಾ ಮಾಡುವ ಸೇವೆ, ಸಹಾಯವೇ ಪುಣ್ಯಕರ್ಮ. ನಾನು ಅನ್ನುವ ಭಾವನೆಯಿಂದ ಸೇವೆ ಮಾಡಿದರೆ ಪುಣ್ಯ ಸಿಗುತ್ತೆ. ಇನ್ನು ಸತ್ಯಕರ್ಮ, ಇತರ ಪ್ರಾಣಿಕೋಟಿಗೆ ನಾವು ಪ್ರತಿಫಲವನ್ನು ಅಪೇಕ್ಷಿಸದೆ ಅಂದ್ರೆ ಗುಪ್ತವಾಗಿ ಮಾಡುವ ನಿಸ್ವಾರ್ಥ ಸೇವೆಯ ಹೆಸರೇ ಸತ್ಯಕರ್ಮ. ಏನನ್ನು ಆಶಿಸದೆ ನಿಷ್ಕಾಮವಾಗಿ ಮಾಡುವ ಸೇವೆಯಿಂದ ಸತ್ಯಕರ್ಮ ಫಲ ಸಿಗುತ್ತದೆ. ಸೃಷ್ಟಿಯ ನಿಯಮವೇನೆಂದ್ರೆ ಯಾರು ಏನು ಮಾಡುತ್ತಾರೋ ಅವರು ಅದರ ಫಲವನ್ನು ಅನುಭವಿಸಬೇಕು. ಆದ್ದರಿಂದ ಕರ್ಮಗಳು ಅವು ಪಾಪವಾಗ್ಲಿ ಪುಣ್ಯವಾಗ್ಲಿ ಅಥವಾ ಯಾವ ಉದ್ದೇಶದಿಂದ ಮಾಡುತ್ತಿದ್ದೇವೆ ಎಂಬುದರ ಮೇಲೆ ನಮ್ಮ ವಾಸ್ತವಗಳು ಆಧಾರ ಪಟ್ಟಿರುತ್ತವೆ. ಕರ್ಮ ಹಿಂಸೆಯ ಮೂಲಕ ಪಾಪಕರ್ಮ ಬರುತ್ತೆ, ಅಂದ್ರೆ ನಾವು ರೋಗ ಅನುಭವಿಸ್ಬೇಕಾಗುತ್ತೆ. ಸೇವೆಯ ಮೂಲಕ ಮಾಡುವ ಕರ್ಮ ಪುಣ್ಯಕರ್ಮ, ಆದ್ದರಿಂದ ಭೋಗ ಅನುಭವಿಸ್ಬೇಕಾಗತ್ತೆ. ನಿಸ್ವಾರ್ಥ ಸೇವೆಯಿಂದ ಮಾಡುವಂತಹ ನಿಸ್ವಾರ್ಥ ಸೇವೆಯಿಂದ ಸತ್ಯ ಕರ್ಮ ಬರುತ್ತದೆ. ಜೀವಿಗೆ ಮೋಕ್ಷ ಲಭಿಸಿ ಜನನ ಮರಣ ಚಕ್ರದಿಂದ ಬಿಡುಗಡೆ ಹೊಂದಿ ನಾವು ಸತ್ಯಲೋಕಕ್ಕೆ ನಾವು ಹೋಗುತ್ತೇವೆ. ಒಂದು ಕಥೆ ಇದೆ. ಒಬ್ಬ ಜಮೀನ್ದಾರನಿಂದ ಈ ಪುರಾತನ ವಸ್ತು ಶಾಖೆಯವರು ಒಂದು ಭವನವನ್ನು ಮ್ಯೂಸಿಯಂ ಆಗಿ ಮಾರ್ಪಾಡಿಸ್ಬೇಕು ಅಂತ ತಗೊಂಡಿದ್ದಾರೆ. ಆ ಭವನದಲ್ಲಿ ಅತಿ ಪುರಾತನವಾದ ಅಂದ್ರೆ ಒಂದು 20 ಅಡಿ ದೊಡ್ಡ ದೊಡ್ಡ ಕನ್ನಡಿ ಇದ್ದು ಅವುಗಳನ್ನು ಭವನದ ಪ್ರಧಾನ ದ್ವಾರದ ಮೂಲಕ ಹೊರಗೆ ತರುವುದಕ್ಕೆ ಪ್ರಯತ್ನ ಮಾಡಿದರು. ದ್ವಾರಗಳು 6 ಅಡಿ ಉದ್ದ ಮಾತ್ರ ಇದ್ವು. ದ್ವಾರಬಂಧಗಳಲ್ಲಿ ಅಥವಾ ಕನ್ನಡಿಗಳಾಗಲಿ ಒಡೆಯದೆ
ಹೊರಗೆ ಹೇಗೆ ಸಾಗಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ. ಎಷ್ಟು ದಿನ ಯೋಚನೆ ಮಾಡಿದ್ರು ಆ ಭವನದಿಂದ ಹೇಗೆ ಹೊರಗೆ ತರಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕಾಲ ಕಳೀತಾ ಇದ್ರಂತೆ. ಒಂದಿನ ಅಲ್ಲಿ ಒಬ್ಬ ಹುಡುಗ ಬಂದು, ಇಷ್ಟು ದೊಡ್ಡ ಕನ್ನಡಿ ಒಳಗೆ ಹೇಗ್ ಬಂದು ಅಂತ ಆಶ್ಚರ್ಯ ತೋರಿದ್ನಂತೆ. ಆವಾಗ ಎಲ್ರಿಗೂ ಹಠಾತ್ತಾಗಿ ಏನೋ ಆಲೋಚನೆ ಬಂತು, ಇಷ್ಟು ದೊಡ್ಡ ಕನ್ನಡಿಗಳು ಒಳಗಡೆ ಬರ್ಬೇಕಾದ್ರೆ ಖಂಡಿತವಾಗಿಯೂ ಇದಕ್ಕೆ ಇದನ್ನ ತರ್ಬೇಕಂದ್ರೆ ಒಂದು ದಾರಿ ಇದ್ದೇ ಇರುತ್ತೆ ಅಂತ ಹುಡುಕ್ಲು ಆರಂಭಿಸಿದ್ರಂತೆ. ಆಗ ಆ ಹುಡುಕಾಟ ಶೀಘ್ರ ಅವರಿಗೆ ಫಲಿಸಿತು. ಕೆಳಗೆ ಇದ್ದ 30 ಅಡಿ ಖಾಲಿ ಪ್ರದೇಶದಿಂದ ಕನ್ನಡಿಗಳನ್ನು ಒಳಗೆ ತಂದು ಮತ್ತೆ ಅದನ್ನು ಕಬ್ಬಿಣದ ಕಂಬಿಗಳಿಂದ ಮುಚ್ಚಿದಾರೆಂದು ತಿಳ್ಕೊಂಡ್ರು ಅವರು. ಇನ್ನೇನು ದಾರಿ ಸಿಕ್ಕಿತು ಅಂತ ಕಂಬಿಗಳನ್ನು ಬಿಚ್ಚಿ ಕನ್ನಡಿಗಳನ್ನ ಹೊರ ತಗೊಂಡ್ಬಂದ್ರು. ಈ ಕಥೆಯಲ್ಲಿ ಒಂದು ದೊಡ್ಡ ನೀತಿ ಇದೆ. ಅದು ನಮ್ಮ ಜೀವನಕ್ಕೆ ಹತ್ತಿರವಾಗಿದೆ. ಭವನವೆಂದರೆ ನಮ್ಮ ಜೀವನ, ಕನ್ನಡಿ ಎಂದರೆ ನಮ್ಮ ಕಷ್ಟಗಳು. ನಾವು ಯಾವಾಗಲೂ ನಮ್ಮ ಕಷ್ಟಗಳನ್ನು ಹೇಗೆ ತೊಲಗಿಸ್ಕೊಳ್ಬೇಕು, ಹೇಗೆ ಅನಾರೋಗ್ಯದಿಂದ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡುತ್ತಾ ದನ ವೃತ ಕಾಲಾಪಹರಣ ಮಾಡ್ತಾ ಇದ್ದೇವೆ ಹೊರತು ಅವು ಏತಕ್ಕೆ ಬಂದಿವೆ ಅಂತ ನಾವು ಯಾವಾಗ್ಲೂ ಯೋಚನೆನೇ ಮಾಡೋದಿಲ್ಲ. ನಾವು ಅನುಭವಿಸ್ತಿರುವ ಬಾಧೆಗಳು ನಮಗೆ ಏಕೆ ಬಂದಿದೆ ಅಂತ ತಿಳ್ಕೊಂಡ್ರೆ ಅವುಗಳನ್ನು ಅದನ್ನ ಬಂದ ದಾರಿಯಲ್ಲೇ ಅದನ್ನ ಹೊರಗಡೆ ಕಳುಹಿಸ್ಬೋದು. ಇದೊಂದು ಪ್ರಕೃತಿ ವಿಧಿಸಿದ ಒಂದಾನೊಂದು ಅದ್ಭುತ ನಿಯಮ ಅಂದ್ರೆ ಕರ್ಮಗಳು ಮತ್ತು ಕರ್ಮ ಫಲಗಳು. ಪಾಪ ಕರ್ಮಗಳಿಂದ ರೋಗಿಗಳಾಗಿ ಹುಟ್ಟುತ್ತೇವೆ, ಪುಣ್ಯ ಕರ್ಮಗಳಿಂದ ಭೋಗಿಗಳಾಗಿ ಹುಟ್ಟುತ್ತೇವೆ. ಸೃಷ್ಟಿಕರ್ತನ ನಿಯಮದಲ್ಲಿ ಆಡು, ಹುಲಿ, ಕೋಳಿ, ಕುರಿ, ಮೀನು ಮುಂತಾದವುಗಳ ಪ್ರಾಣ ಮನುಷ್ಯರ ಪ್ರಾಣಕ್ಕಿಂತ ಏನು ಕಡಿಮೆ ಇಲ್ಲ. ಆದ್ದರಿಂದ ಆಡು, ಕೋಳಿ, ಮೀನು ಮುಂತಾದ ಪ್ರಾಣಿಗಳನ್ನು ನಾವು ಕೊಂದರೆ ಅಥವಾ ನಮ್ಮ ಆಹಾರಕ್ಕಾಗಿ ಬೇರೆ ಯಾರಿಂದಲಾದರೂ ಕೊಲ್ಲಿಸಿ ಸೇವಿಸಿದರೆ ಅದು ಕೂಡ ಹಿಂಸೆಯ ಆಹಾರ ಆಗಿದೆ. ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಏನ್ ಹೇಳಿದಾರಂದ್ರೆ, ಒಂದು ಪ್ರಾಣಿಯನ್ನು ಕೊಲ್ಲುವುದನ್ನು ಕೊಲ್ಲುವವನು, ಅದರ ಅವಯವಗಳನ್ನು ಕತ್ತರಿಸುವವನು, ಅದನ್ನು ಅಡಿಗೆ ಮಾಡುವವನು, ಬಡಿಸುವವನು, ತಿನ್ನುವವನು, ಹೀಗೆ ಎಲ್ರೂ ಹಂತಕರೇ ಪಾಪಕರ್ಮಿಗಳೇ. ಒಂದು ಚಿಕ್ಕ ಇರುವೆಗೂ ಕೂಡ ಪ್ರಾಣ ಕೊಡುವಂತ ಶಕ್ತಿ ನಮ್ಗಿಲ್ಲ. ಹಾಗಿಲ್ದ ಮೇಲೆ ಕೊಲ್ಲುವ ಹಕ್ಕು ಕೂಡ ನಮ್ಗೆ ಇಲ್ಲ. ಇದನ್ನ ನಾವು ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು. ಪಾಪಕರ್ಮ ಮತ್ತು ಈ ಮಾಂಸಾಹಾರ ಆಹಾರ ಅಂದ್ರೆ ಪ್ರತಿಯೊಂದು ಪ್ರಾಣಿಯನ್ನು ನಾವು ದಯೆಯಿಂದ, ಕರುಣೆಯಿಂದ ನೋಡ್ಬೇಕು. ನಿಮ್ಮ ಕಣ್ಣು ಮುಂದೆ ಇರುವ ಪ್ರತಿ ಪ್ರಾಣಿಯು ನಿಮ್ಮ ಸ್ನೇಹಿತ ಎಂಬ ಭಾವನೆಯಿಂದ ನಾವು ನೋಡ್ಬೇಕು. ಸೃಷ್ಟಿಯಲ್ಲಿ ಯಾವ ಪ್ರಾಣಿಯು ಮತ್ತೊಂದು ಪ್ರಾಣಿಗೆ ಆಹಾರವಾಗಲು ಸೃಷ್ಟಿ ಆಗಿಲ್ಲ. ಪ್ರತಿ ಪ್ರಾಣಿಯು ತನಗಾಗಿ ತಾನು ಸೃಷ್ಟಿಸಲ್ಪಟ್ಟಿದೆ. ತನ್ನ ಅನುಭವಕ್ಕೋಸ್ಕರ ಈ ಭೂಲೋಕದಲ್ಲಿ ನಮ್ಮ ಹಾಗೆ ಜನಿಸಿದೆ ಅಷ್ಟೇ ಹೊರತು ನಮಗೋಸ್ಕರ ಅಲ್ಲ. ಹಿಂಸೆಯಿಂದ ಪಾಪಕರ್ಮ ಬರುತ್ತೆ, ಆದ್ದರಿಂದ ರೋಗವನ್ನು ಅನುಭವಿಸಬೇಕಾಗತ್ತೆ. ಹಿಂಸೆಯನ್ನು ತ್ಯಜಿಸಿದಾಗಲೇ ಪಾಪಕರ್ಮಗಳಿಂದ ಸಂಪೂರ್ಣ ವಿಮುಕ್ತಿ ಸಿಗುತ್ತೆ. ಅಷ್ಟೇ ಅಲ್ಲ, ಸೇವೆಯಿಂದ ಪುಣ್ಯ ಕರ್ಮಗಳನ್ನು ಸಂಪಾದಿಸಿದರೆ ಅದರ ಮೂಲಕ ಸಿಗುವ ಭೋಗಗಳನ್ನು ಅನುಭವಿಸಲು ಕೂಡ ಪುನರ್ಜನ್ಮ ಎತ್ತಬೇಕು. ಆದ್ದರಿಂದ ಪಾಪಕರ್ಮಗಳನ್ನು ಮಾಡದೆ, ಏನನ್ನೂ ಆಶಿಸದೆ ಪುಣ್ಯ ಕರ್ಮಗಳನ್ನು ಮಾಡುತ್ತಿದ್ದರೆ ಅವು ಸತ್ಯ ಕರ್ಮಗಳಾಗಿ ಮಾರ್ಪಾಡುತ್ತವೆ. ಆಗ ನಾವು ಸತ್ಯಲೋಕವಾಸಿಗಳಾಗಿ ಹೋಗುತ್ತೇವೆ. ಈ ಜೀವಿಗಳಿಗೆ ಜನನ ಮರಣ ಚಕ್ರದಿಂದ ವಿಮುಕ್ತಿ ಸಿಗುತ್ತೆ. ಕರ್ಮಗಳಲ್ಲಿ 3 ವಿಧವಾಗಿ ವಿಭಜಿಸಲ್ಪಟ್ಟಿದೆ. 1 ಸಂಚಿತ ಕರ್ಮಗಳು, 2 ಆಗಾಮಿ ಕರ್ಮ, ಕಾಲದಲ್ಲಿ ಅಥವಾ ಗತ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಪಟ್ಟಿ ಒಂದು ಕಡೆ ದಾಖಲು ಮಾಡಲ್ಪಡುತ್ತದೆ. ಅವುಗಳನ್ನು ಸಂಚಿತ ಕರ್ಮ ಅಂತ ಹೇಳ್ತೇವೆ. ಲೋಕಗಳಿಗೆ ಹೋದ ಸ್ವಲ್ಪ ಸಮಯದ ನಂತರ ಮಾಸ್ಟರ್ ಸಹಾಯದಿಂದ ಮರುಜನ್ಮ
ಪಡೆಯುವ ಸಮಯದಲ್ಲಿ ನಮ್ಮ ಗತ ಜನ್ಮಗಳ ಪಾಪ ಪುಣ್ಯಗಳ ಪಟ್ಟಿಯನ್ನು ಪರಿಶೀಲಿಸಿ ಇತರ ಪ್ರಾಣಿಕೋಟಿಗೆ ನಾವು ಮಾಡಿದ ಹಿಂಸೆಗಳು ನಾವು ಅಜ್ಞಾನದಲ್ಲಿ ಮಾಡಿದ್ದೇವೆಂದು ಗ್ರಹಿಸಿ ಆ ಅಜ್ಞಾನವನ್ನು ಹೋಗಲಾಡಿಸಿಕೊಂಡು ಜ್ಞಾನವನ್ನು ಸಂಪಾದಿಸುವುದಕ್ಕೋಸ್ಕರ ಆ ಪಾಪ ಪುಣ್ಯ ಕರ್ಮಗಳಿಗೆ ಸರಿ ಸಮಾನವಾದ ಭೋಗಗಳನ್ನು ಹೊಂದಿಸಿಕೊಂಡು ಈ ಬಾರಿ ಈ ಜನ್ಮದಲ್ಲಿ ತಿಳುವಳಿಕೆಯಿಂದ ಇರಬೇಕೆಂತ ನಿರ್ಣಯ ಮಾಡಿಕೊಂಡು ಈ ಭೂಲೋಕದಲ್ಲಿ ಮತ್ತೆ ಜನಿಸಿ ಅವುಗಳನ್ನು ಅನುಭವಿಸ್ತಾ ಇರುತ್ತೇವೆ. ಅವೇ ಪ್ರಾರಬ್ಧ ಕರ್ಮಗಳು. ಇನ್ನು ಆಗಾಮಿ ಕರ್ಮಗಳು. ಜೀವಾತ್ಮವಾಗಿ ಪ್ರಾರಬ್ಧ ಕರ್ಮಗಳನ್ನು ಪಡೆದುಕೊಂಡು ಶಿಶುವಾಗಿ ಜನಿಸಿದ ನಂತರ ಎಲ್ಲವನ್ನು ಮರೆತು ಬಿಡ್ತೇವೆ. ಮತ್ತೆ ಮಾಯೆಯಲ್ಲಿ ಬಿದ್ದು ಹಿಂಸಾ ಪ್ರವೃತ್ತಿಯಲ್ಲಿ ತೊಡಗ್ತೇವೆ. ಮರಳಿ ಹೊಸ ಪಟ್ಟಿ ತಯಾರು ಮಾಡಿಕೊಳ್ಳುತ್ತೇವೆ. ಇದನ್ನ ಆಗಾಮಿ ಕರ್ಮ ಅಥವಾ ವರ್ತಮಾನ ಕರ್ಮ ಅಂತ ಕರಿತೇವೆ. ಆದ್ದರಿಂದ ಸಂಚಿತ ಕರ್ಮಗಳೆಂದರೆ ಗತ ಜನ್ಮದಲ್ಲಿ ನಾವು ಮಾಡಿದ ಪಾಪ ಪುಣ್ಯಗಳ ಪಟ್ಟಿ. ಪ್ರಾರಬ್ಧ ಕರ್ಮಗಳು ಅಂದರೆ ಪ್ರಸ್ತುತ ನಾವು ಅನುಭವಿಸುತ್ತಿರುವ ರೋಗ ಭೋಗಗಳು. ಆಗಾಮಿ ಕರ್ಮಗಳು ಅಂದರೆ ಜನನದಿಂದ ಮರಣದವರೆಗೆ ಗತವನ್ನು ಮರೆತು ಅಜ್ಞಾನದಿಂದ ಮಾಡುತ್ತಿರುವ ಪಾಪ ಪುಣ್ಯಗಳು. ಯಾವ ಆತ್ಮವು ಪಾಪಾತ್ಮವಲ್ಲ. ಎಲ್ಲ ಆತ್ಮಗಳು ಪುಣ್ಯಾತ್ಮಗಳೇ, ದಿವ್ಯ ಆತ್ಮಗಳೇ. ಆದರೆ ಈ ಗುಣಗಳ ಪ್ರಭಾವದಿಂದ ಅಜ್ಞಾನದ ನಶೆಯಲ್ಲಿ ಅವರು ಮಾಡುವ ಅನುಭವರಹಿತ ಕಾರ್ಯಗಳೇ ಪಾಪಗಳು. ಆ ಪಾಪಗಳನ್ನು ಮಾಡಿದವರೇ ಅವನ್ನು ಅನುಭವಿಸಿ ಜ್ಞಾನ ಸಂಪಾದಿಸಬೇಕು ಎನ್ನುವುದು ಸತ್ಯ. ವ್ಯಾಧಿಗಳನ್ನು ಅನುಭವಿಸುವವರು ಯಾರು ಅಂತ ಹೇಳಿದ್ರೆ ಅವರೆಲ್ಲ ಧೈರ್ಯವಂತ ಆತ್ಮಗಳಂತಲೇ ನಾವು ಹೇಳ್ಬೋದು. ನಾವು ಸಂತೋಷವಾಗಿ ರೋಗ ಭೋಗಗಳನ್ನು ತಂದುಕೊಳ್ಳುತ್ತೇವೆ ಅಂತ ನಾವು ಹೇಳ್ಬೋದು. ಅಸಲಿಗೆ ನಾವು ಏಕೆ ಭೂಲೋಕದಲ್ಲಿ ಜನಿಸಬೇಕು ಅಂತಲೇ ಕರ್ಮಗಳಲ್ಲಿ ಯಾಕೆ ಸಿಕ್ಕಿಕೊಳ್ಬೇಕು ಅಂತ ಯಾಕೆ ಈ ಶಿಕ್ಷಣ ಅಂತ ನಮ್ಗೆ ಒಂದು ಪ್ರಶ್ನೆ ಹೇಳುತ್ತೆ. ಪರಮಾತ್ಮನಿಂದ ನಾವು ಅಂಶಾತ್ಮವಾಗಿ ಬೇರ್ಪಟ್ಟ ಸ್ಥಿರಪಡುತ್ತೇವೆ, ಲೋಕಕ್ಕೆ ಬರುತ್ತೇವೆ. ಅಂದ್ರೆ ಹಲವಾರು ಜನ್ಮಗಳಿಂದ ಹಲವಾರು ಅನುಭವಗಳನ್ನು ಹೊಂದಿ ಆ ಮೂಲಕ ಅನುಭವ ಜ್ಞಾನವನ್ನು ಸಂಪಾದಿಸಿ ನಾವು ಕೂಡ ಪೂರ್ಣಾತ್ಮವಾಗಿ ಬದಲಾವಣೆ ಆಗೋದಕ್ಕೋಸ್ಕರ ಈ ಕ್ರಮದಲ್ಲಿ ಜೀವಾತ್ಮ ಮೊದಲು ಜಲ, ಶಿಲೆ, ಆಮೇಲೆ ಮರ, ನಂತರ ಪ್ರಾಣಿ ಕ್ಷೇತ್ರದಲ್ಲಿ ಅನುಭವಗಳನ್ನು ಹೊಂದಿ ಆಮೇಲೆ ಮಾನವ ಜನ್ಮಗಳನ್ನು ನಾವು ತಳೆಯುತ್ತೇವೆ. ಹೀಗೆ ಅನೇಕ ಜನ್ಮಗಳನ್ನು ಕಳೆದ ನಂತರ ಮಾನವ ಕ್ಷೇತ್ರಕ್ಕೆ ಬಂದ ಮೊದಲಿನ ಕೆಲವು ಸಂಚಿತ ಕರ್ಮಗಳು ಇರುವುದಿಲ್ಲ. ಯಾಕೆಂದ್ರೆ ಪ್ರಾಣಿ ಜನ್ಮಗಳಲ್ಲಿ ಕರ್ಮಗಳು ಇರುವುದಿಲ್ಲ. ಯಾವುದೇ ರೀತಿಯ ಸಂಚಿತ ಕರ್ಮಗಳು ಇಲ್ಲದೆ ಶುದ್ಧಾತ್ಮವಾಗಿ ಮಾನವ ಜನ್ಮವನ್ನು ಪ್ರವೇಶ ಮಾಡುತ್ತಾರೆ. ಮಾನವನಾಗಿ ಜನ್ಮಗಳು ಹೆಚ್ಚಿದ ಹಾಗೆ ನಾನು ನಂದು ಎನ್ನುವ ಮನಸ್ಸತ್ವ ಹೆಚ್ಚಾಗಿ ಪ್ರಾಪಂಚಿಕ ಮಾಯೆಯಲ್ಲಿ ಬಿದ್ದು ಸ್ವಾರ್ಥ ಹೆಚ್ಚಿ ಹಿಂಸೆಗಳನ್ನು ಮಾಡುತ್ತಾ ಮಾನವ ಜನ್ಮ ಚಕ್ರದಲ್ಲಿ ಸುತ್ತುತ್ತಾ ಇರ್ತೀವಿ. ಮರಣದ ನಂತರ ಭೌತಿಕ ಶರೀರವನ್ನು ತ್ಯಜಿಸಿ ಸೂಕ್ಷ್ಮ ಶರೀರದಿಂದ ಅಂದರೆ ಜೀವಾತ್ಮವಾಗಿ ಊರ್ಧ್ವಲೋಕಗಳಿಗೆ ಹೋಗಿ ಸ್ವಲ್ಪ ಕಾಲ ಸೂಕ್ಷ್ಮ ಲೋಕಗಳಲ್ಲಿ ವಿಶ್ರಾಮ ಮಾಡಿ ನಮ್ಮ ಭಾವನಾ ಶಕ್ತಿಯಿಂದ ನಮಗೆ ಬೇಕಾದ ಎಲ್ಲವನ್ನು ಸೃಷ್ಟಿ ಮಾಡಿಕೊಂಡು ಆನಂದದಲ್ಲಿ ಇರುತ್ತೇವೆ. ಇದುವೇ ಸ್ವರ್ಗ. ಹೀಗೆ ಸ್ವಲ್ಪ ಸಮಯ ಕಳೆದ ನಂತರ ಮತ್ತೆ ಬೇಸರವಾಗುತ್ತೆ. ಮತ್ತೆ ಭೂಲೋಕಕ್ಕೆ ಬರ್ಬೇಕು ಅಂತ ಆಸೆ ಪಡ್ತೀವಿ. ಏಕೆಂದ್ರೆ ಸ್ವರ್ಗ ಲೋಕದಲ್ಲಿ ನಾವು ಏನು ಇಚ್ಛೆ ಪಡ್ತೀವೋ ಅದೆಲ್ಲವನ್ನು ನಾವು ಅದು ಕೇಳ್ಕೊಂಡ್ರೆ ಪ್ರತ್ಯಕ್ಷ ಆಗುತ್ತೆ. ಕೇಳಿದೆಲ್ಲ ಪ್ರತ್ಯಕ್ಷ ಆದ್ರೆ ನಿಜವಾಗಿ ಅದು ಬೇಸರ ತರುತ್ತದೆ. ಹಾಗಾಗಿ ಜೀವಾತ್ಮಗಳು ಮತ್ತೆ ಭೂಲೋಕಕ್ಕೆ ಬರಬೇಕೆಂದು ನಿರ್ಣಯಿಸಿಕೊಂಡು ಗತಜನ್ಮ ಕರ್ಮ ಋಣಗಳು ಇದ್ದವರು, ಇಷ್ಟವಾದವರು ಎಲ್ಲರೂ ಸೇರಿ ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು ತಯಾರಿಸಿಕೊಂಡು ಕಾರಣ ಲೋಕಗಳಿಗೆ ಹೋಗಿ ತಮ್ಮ ತಮ್ಮ ಸಂಚಿತ ಕರ್ಮಗಳ ಪಟ್ಟಿಯನ್ನು ನೋಡಿಕೊಂಡು ಈ ಬಾರಿ ಎಚ್ಚರಿಕೆಯಿಂದ ತಿಳುವಳಿಕೆಯಿಂದ ಇರ್ಬೇಕು ಅಂತ ನಿರ್ಣಯ ಮಾಡಿಕೊಂಡು ಆ ಕರ್ಮಗಳಿಗೆ ಸರಿಸಮಾನವಾದ ಕರ್ಮಗಳೊಂದಿಗೆ ಮಾಸ್ಟರ್ ಸಹಾಯದಿಂದ ಭೂಲೋಕದಲ್ಲಿ ಮತ್ತೆ ಬರುತ್ತೇವೆ. ಇವುಗಳನ್ನೇ ಪ್ರಾರಬ್ಧ ಕರ್ಮಗಳು ಎನ್ನುತ್ತೇವೆ.
ಜೀವನದಲ್ಲಿ ಉನ್ನತಿಯನ್ನು ಸಾಧಿಸ್ಬೇಕೆನ್ನುವುದು ಇಲ್ಲದೆ ಹೋದ್ರೆ ಯಾವ ಪರೀಕ್ಷೆನೂ ಬೇಡ, ಯಾವ ವಿದ್ಯಾಭ್ಯಾಸನೂ ಬೇಡ, ಕಷ್ಟನೂ ಇರೋದಿಲ್ಲ. ಹಾಯಾಗಿ ಸಮಯಕ್ಕೆ ಹಾಯಾಗಿ ನಾವು ಸಮಯ ಕಳೆಯುತ್ತಾ ಇರ್ಬೋದು. ಆದರೆ ಯಾವ ರೀತಿಯ ಉನ್ನತಿಯೂ ಇಲ್ಲದ ಜೀವನವನ್ನು ನಡೆಸ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಉನ್ನತಾತ್ಮ ಆಗ್ಬೇಕಂದ್ರೆ ಮೂಲಕಕ್ಕೆ ಬರ್ಬೇಕಾಗತ್ತೆ. ಜನ್ಮಗಳನ್ನು ಪಡೆದು ಆ ಮೂಲಕ ಅನುಭವ ಜ್ಞಾನವನ್ನು ಸಂಪಾದಿಸಬೇಕಾಗುತ್ತೆ. ಏಕಂದ್ರೆ ಆ ಅನುಭವ ಜ್ಞಾನವೇ. ಹಾಗಾದ್ರೆ ಈ ಕರ್ಮಚಕ್ರಕ್ಕೆ ಅಂತ್ಯ ಇಲ್ವೋ ಅಂತ ಕೇಳ್ಬೋದು. ದೇಶ ತೀರುವವರೆಗೆ ಪಾತ್ರಗಳು ಬದಲಾಗ್ತಾ ಇರುತ್ತೆ ಹೊರತು ಕರ್ಮಚಕ್ರ ಪೂರ್ತಿ ಆಗುವುದಿಲ್ಲ. ಯಾರಾದರೂ ನಿಮ್ಮನ್ನು ಹಿಂಸಿಸಿದ್ದಾರೆಂದುಕೊಳ್ಳಿ, ಸಹಜವಾಗಿ ನೀವು ಅವ್ರ ಮೇಲೆ ದ್ವೇಷ ಸಾಧನೆ ಮಾಡ್ತೀರಾ. ನಂತರ ಜನ್ಮದಲ್ಲಿ ಮತ್ತೆ ಎದುರು ಬದಲಾಗ್ತಾರೆ. ಈಗ ಮೊದಲ ಜನ್ಮದಲ್ಲಿ ನಾವು ಅಂದ್ರೆ ನಂತರ ಜನ್ಮದಲ್ಲಿ ನಾವು ಯಾರಿಗೆ ಹಿಂಸೆ ಕೊಟ್ಟಿದೀವೋ ಅವರು ಎದುರು ಬದಲಾಗ್ತಾರೆ. ಅವರ ಮೇಲೆ ದ್ವೇಷ ಸಾಧಿಸುವ ಅವಕಾಶ ನಮ್ಗೆ ಸಿಕ್ಕಿದ್ರು ಅವ್ರನ್ನ ನಾವು ಕ್ಷಮಿಸ್ಬಿಟ್ರೆ ನಮಗೂ ಅವ್ರಿಗೂ ಯಾವ ಕರ್ಮ ಚಕ್ರ ಇರೋದಿಲ್ಲ, ಕರ್ಮಚಕ್ರ ರದ್ದಾಗ್ಬಿಡುತ್ತೆ. ನಿಮ್ಮ ಶತ್ರುವನ್ನು ನೀವು ಕ್ಷಮಿಸಬಲ್ಲವರಾದ್ರೆ ಮುಂದಿನ ಜನ್ಮದಲ್ಲಿ ಅವರಿಗೂ ನಿಮಗೂ ಯಾವ ರೀತಿಯ ಕರ್ಮ ಬಂಧವು ಇರುವುದಿಲ್ಲ. ಇಲ್ಲ ಅಂದ್ರೆ ಕರ್ಮಚಕ್ರದಲ್ಲಿ ಬಿದ್ದು ಸುತ್ತಲೇಬೇಕಾಗತ್ತೆ. ಯಾಕೆಂದ್ರೆ ಒಂದ್ಸಲ ಅವಕಾಶ ಅವರಿಗೆ ಸಿಗುತ್ತೆ, ಒಂದ್ಸಲ ನಮ್ಗೆ ಸಿಗುತ್ತೆ. ನಾವು ಗತದಲ್ಲಿ ಮಾಡಿದ ಹಿಂಸಾಕಾಂಡವನ್ನು ಧ್ಯಾನದ ಮೂಲಕ ತಿಳ್ಕೊಂಡು ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತರು ಅಂತ ತಿಳ್ಕೊಂಡು ಗತದಲ್ಲಿ ಬೇರೆಯವರಿಗೆ ಕೊಟ್ಟ ಹಿಂಸೆಯನ್ನೇ ನಾನೀಗ ಅನುಭವಿಸ್ತಿದ್ದೇನೆ ಎನ್ನುವ ಜ್ಞಾನೋದಯವನ್ನು ಪಡೆದುಕೊಂಡ್ರೆ, ಅದನ್ನು ಕರ್ಮ ದೇವತೆಗಳು ನಿಜವೆಂದು ನಿಶ್ಚಯ ಮಾಡಿಕೊಂಡ್ರೆ ನಮಗೆ ವಿಧಿಸಲ್ಪಟ್ಟ ಕರ್ಮಗಳು ರದ್ದು ಮಾಡಲ್ಪಡ್ತದೆ. ಜ್ಞಾನವೆಂಬ ಅಗ್ನಿಯಲ್ಲಿ ನಮ್ಮ ದುಷ್ಕರ್ಮಗಳೆಲ್ಲ ಸುಟ್ಟು ಹೋಗುತ್ತದೆ. ಇದುವೇ ಕರ್ಮ ಸಿದ್ಧಾಂತ. ಅಂದ್ರೆ ನಮ್ಮ ಗತಗಾಲದ ದುಷ್ಕರ್ಮಗಳನ್ನು ದಗ್ಧ ಮಾಡಿಕೊಳ್ಳಲು ಸುಲಭವಾದ ಪದ್ಧತಿ ಅಂದ್ರೆ ಅದೇ ಧ್ಯಾನ. ನಮ್ಮ ಆತ್ಮಶಕ್ತಿಯ ಮುಂದೆ ಯಾವ ದುಷ್ಟಶಕ್ತಿಯೂ ನಿಲ್ಲಲಾರದು. ದಿವ್ಯಾತ್ಮ ಶಕ್ತಿಯ ಎದುರು ಯಾವ ದುಷ್ಕರ್ಮವೂ ಉಳಿಯುವುದಿಲ್ಲ. ಆದ್ದರಿಂದ ಧ್ಯಾನ ಮಾಡಿ ನಮ್ಮೊಳಗಿನ ಮಲಿನಗಳನ್ನ ಶುದ್ಧ ಮಾಡಿಕೊಂಡು ಆತ್ಮ ತೇಜಸ್ಸನ್ನು ನಾವು ಹೆಚ್ಚಿಸಿಕೊಳ್ಬೇಕಾಗತ್ತೆ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬರು ಈಗಾಗ್ಲೇ ಕೆಲವು ಸಹಸ್ರ ಜನ್ಮಗಳನ್ನು ಪಡೆದಿದ್ದಾರೆ. ಆದ್ರೂ ಬಹಳಷ್ಟು ಮಾನವರು ಇನ್ನೂ ಜನ್ಮರಾಹಿತ್ಯವನ್ನು ನೋಡಿಲ್ಲ. ಏಕೆಂದರೆ ಜನ್ಮ ಪಡೆಯುವ ಮುಂಚೆ ಪ್ರತಿ ಆತ್ಮವು ಎಲ್ಲ ಕರ್ಮ ಋಣಗಳನ್ನು ಒಂದೇ ಸಾರಿ ತೆಗೆದುಕೊಂಡು ಬರುವುದಿಲ್ಲ. ಅದರ ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ಅನುಸರಿಸಿ ಕೆಲವು ಕರ್ಮ ಋಣಗಳನ್ನು ಮಾತ್ರವೇ ಭೂಲೋಕಕ್ಕೆ ತೆಗೆದುಕೊಂಡು ಬರುತ್ತೇವೆ. ಯಾವುದೇ ಆತ್ಮವು ಸಂಪೂರ್ಣವಾಗಿ ಒಂದೇ ಜೀವನ ಕಾಲದಲ್ಲಿ ತನ್ನ ಕರ್ಮಗಳನ್ನು ಎದುರಿಸಲು ಸಿದ್ಧ ಪಡುವುದಿಲ್ಲ. ಒಂದು ವೇಳೆ ಸಿದ್ಧವಾದರೂ ಮಾಸ್ಟರ್ ಅದಕ್ಕೆ ಅವಕಾಶ ನೀಡೋದಿಲ್ಲ. ಯಾವಾಗ ನಮ್ಮನ್ನು ನಾವು ತಿಳಿದುಕೊಳ್ಳಬೇಕೆಂದುಕೊಳ್ಳುತ್ತೇವೋ, ಧ್ಯಾನ ಮಾಡುತ್ತೇವೆಯೋ, ಆಗ ನಮ್ಮ ಆತ್ಮಶಕ್ತಿ ವಿಕಸಿಸುತ್ತದೆ. ಆ ಮೂಲಕ ಗತಜನ್ಮ ಜ್ಞಾನವು ನಮಗೆ ನೀಡಲ್ಪಡುತ್ತದೆ. ನಮ್ಮ ಗತಜನ್ಮಗಳನ್ನು ಕರ್ಮ ಋಣಗಳನ್ನು ಸಾಧನೆ ಮಾಡಿ ತಿಳಿದುಕೊಂಡಲ್ಲಿ ಅದರಿಂದ ನಮ್ಮ ಆತ್ಮಾಭಿವೃದ್ಧಿ ವಿಪರೀತವಾಗಿ ಹೆಚ್ಚುತ್ತದೆ. ಆದ್ದರಿಂದ ಕೆಲವು ಶತಜನ್ಮಗಳಲ್ಲಿ ಕಲಿಯಬೇಕಾದ್ದನ್ನು ಧ್ಯಾನ ಮಾಡಿ ಅರಿವನ್ನು ಬೆಳೆಸಿಕೊಳ್ಳುವುದರಿಂದ ಕಡಿಮೆ ಜನ್ಮದಲ್ಲಿ ನಾವಿದ್ದನ್ನ ಸಾಧಿಸ್ತೇವೆ. ಸರಿಯಾದ ಶಿಕ್ಷಣ ಪಡೆದ ವಿದ್ಯಾರ್ಥಿ ಎಲ್ಲಿಯೂ ವಿಫಲವಾಗದೆ ನಿಗದಿತ ಕಾಲದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿಕೊಂಡ ಹಾಗೆ. ನಾಳೆಗಾಗಿ ಎದುರು ನೋಡದೆ ಹಿಂದೆ ಈಗಲೇ ಧ್ಯಾನವನ್ನು ಆರಂಭಿಸಿದರೆ ನಾವು ನಡೆಯುತ್ತಿರುವ ಹಿಂಸಾ ಮಾರ್ಗವನ್ನು
ಬದಲಾಯಿಸಿಕೊಂಡ್ರೆ ಭವಿಷ್ಯತ್ತಿಗಾಗಿ ಆಲೋಚನೆ ಮಾಡೋದು ಬೇಡ. ನಮ್ಮ ಕೈಯಲ್ಲಿರುವುದು ಈ ಕ್ಷಣ ಮಾತ್ರವೇ. ಸಮಯ ಬಹು ಅಮೂಲ್ಯವಾದ್ದು. ನಮ್ಮ ಆಧೀನದಲ್ಲಿರುವ ಈ ಕ್ಷಣವೇ ಮುಖ್ಯವಾದದ್ದು. ಆದ್ದರಿಂದ ಈ ಕ್ಷಣವೇ ಜೀವಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಧ್ಯಾನ ಸಾಧನೆ ಮಾಡಿದ್ರೆ ಕರ್ಮಬಂಧಗಳಿಂದ ಹೊರಬರುವುದು ಬಹಳ ಸುಲಭವಾಗುತ್ತೆ. ಸಂಪೂರ್ಣ ಅಂಕಿತ ಭಾವದಿಂದ ನಿಜಾಯಿತಿಯಿಂದ ಧ್ಯಾನವನ್ನು ಸ್ವಲ್ಪ ಕಾಲ ಮಾಡಿದರೆ ಆಗ ಸುಲಭವಾಗುತ್ತದೆ. ನಮಗೆ ಬೇಕಾಗಿರೋದು ದೃಢವಾದ ಒಂದು ನಿರ್ಣಯ. ಏಕೆಂದ್ರೆ ಬಂಧಗಳು, ಆಕರ್ಷಣೆಗಳು, ಭ್ರಮೆಗಳು ಉಂಟು ಮಾಡುವ ಆನಂದವೆಂಬುದನ್ನು ಅನೇಕ ಜನ್ಮಗಳಿಂದ ಹೊರತಿರುವುದರಿಂದ ಅದು ಶಕ್ತಿವಂತವಾದ ಅಜ್ಞಾನವಾಗಿ ಪರಿಣಮಿಸಿ ಅದನ್ನು ಭೇದಿಸುವುದು ಕಷ್ಟತರವಾಗಿರುತ್ತದೆ. ಆದರೆ ನಿರಂತರ ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯವನ್ನು ಮಾಡುವುದರಿಂದ ಆ ಅಜ್ಞಾನದಿಂದ ಬಿಡುಗಡೆ ಸಾಧ್ಯ ಆಗುತ್ತೆ. ಯಾವಾಗಲೂ ನಮ್ಮ ಆಲೋಚನೆಗಳ ಮೇಲೆ, ನಮ್ಮ ಕರ್ಮಗಳ ಮೇಲೆ ನಾವು ನಿಗಾ ಇಟ್ಟು ಆತ್ಮಜ್ಞಾನಕ್ಕಾಗಿ ಸಾಧನೆಯನ್ನು ಮಾಡಿಕೊಂಡು ನಮ್ಮಲ್ಲಿ ಬಚ್ಚಿಟ್ಟುಕೊಂಡಿರುವ ವ್ಯಾಮೋಹಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇರಬೇಕು. ಎಲ್ಲಾ ಸಮಯದಲ್ಲೂ ಪ್ರೇಮ ಭಾವನೆ ಹೊಂದಿ ಅನುಕ್ಷಣವು ಆನಂದದಿಂದ ಬಾಳ್ಬೇಕು. ಕರ್ಮಚಕ್ರದಿಂದ ಹೊರಬರುವುದಕ್ಕೆ ಅತ್ಯಂತ ಸುಲಭವಾದ ಮಾರ್ಗ ಇದೆ. ನಾವು ಸಾಮಾನ್ಯವಾದ ಒಂದು ಜೀವನ ನಡೆಸಬೇಕು. ಯಾವಾಗ್ಲೂ ಮಿತಿ ಮೀರಿದ ಕೋರಿಕೆಗಳಿಂದ ಹೊರಬರ್ಬೇಕು. ನಮ್ಮ ಮನಸ್ಸಿಗೆ ಸತ್ಯನಿಷ್ಠೆಯಿಂದ ವಿಜ್ಞಾನವನ್ನು ಅಭ್ಯಾಸಿಸುವುದರಿಂದ ಅದು ಆತ್ಮಜ್ಞಾನಕ್ಕೆ ದಾರಿಯನ್ನು ತೋರಿಸುತ್ತದೆ. ನಮ್ಮ ಮನಸ್ಸಿಗೆ ನಾವು ಯಜಮಾನರಾಗಿ ಬದಲಾಗಬೇಕು. ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಸಂಘಟನೆಯನ್ನು ಸಂತೋಷದಿಂದ ಆಹ್ವಾನಿಸಿ ಪ್ರತಿಯೊಂದು ಬದಲಾವಣೆಯನ್ನು ನಾವು ಕಲಿಯುವುದಕ್ಕಾಗಿ ಬಂದಿದ್ದೇವೆ ಅಂತ ನೆನಪಿಟ್ಕೊಳ್ಬೇಕು. ಧೈರ್ಯದಿಂದ, ನಿಶ್ಚಯ ಭಾವವನ್ನು ಹೊಂದಿ ನಿರಂತರವಾಗಿ ಸತ್ಯ ಸಾಧನೆಗಾಗಿ ನಾವು ಕಲಿತ ಜ್ಞಾನವನ್ನು ಇತರರಿಗೆ ಹಂಚಿ ಅವರು ಅಜ್ಞಾನದಿಂದ ಹೊರಬರಲು ನಮ್ಮ ಕೈಲಾದ ಸಹಕಾರವನ್ನು ನಾವು ನೀಡಬೇಕು. ಮೂಢ ನಂಬಿಕೆ, ಅವಿಶ್ವಾಸಗಳನ್ನು ನಂಬಾರ್ದು. ಯಾವಾಗಲೂ ನಾವು ಅರಿವಿನಿಂದ ಇರ್ಬೇಕು. ನಾವು ಏನ್ ಮಾಡ್ತಾ ಇದ್ದೀವಿ, ಯಾವ ತರ ಜೀವಿಸ್ತಾ ಇದ್ದೀವಿ ಎಂಬುದನ್ನು ಪ್ರತಿ ಒಂದು ಕ್ಷಣದಲ್ಲೂ ನಾವು ನಮ್ಮ ಅರಿವಿನಿಂದ ನಾವು ಜೀವಿಸಿದ್ರೆ ಈ ಒಂದು ಕರ್ಮ ಚಕ್ರದಿಂದ ನಾವು ಹೊರಗಡೆ ಬರ್ಬೋದು. ಇಷ್ಟೇ ಮೇಡಮ್ ನಾನು ಹೇಳ್ಬೇಕಂಗಿರುವ ಒಂದು ವಿಷಯ. ಲಾಸ್ಟ್ 1 minute ಮಾಸ್ಟರ್ಸ್. ಕಡೆ 1 ನಿಮಿಷ. ಬಿ ವಿತ್ ಯುವರ್ ಬ್ರೆತ್. ಮಾಸ್ಟರ್ಸ್, ಯಾರಾದ್ರೂ ಏನಾದ್ರು ಹೇಳಬೇಕು ಅನ್ನೋದಾದ್ರೆ ಅಥವಾ ಕೇಳಬೇಕು ಅನ್ನೋದಾದ್ರೆ ಇಂಟ್ರಾಕ್ಟ್ ಮಾಡ್ಬೋದು, ಮೇಡಮ್ ಜೊತೆ ಮಾತಾಡ್ಬೋದು. ಕರ್ಮಚಕ್ರದ ಬಗ್ಗೆ ಹೇಳಿದ್ದಾರೆ. ಯಾರು ಏನಾದ್ರು ಮಾಡಿದ್ದಾರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್.
ಸೊ ಪದ್ಮಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ಸಾಯಂಕಾಲ ಮೇಡಮ್. ನಮಸ್ತೆ ಮೇಡಮ್. ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ನಮಸ್ತೆ ಮೇಡಮ್. ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಮೊದ್ಲು ಸತ್ಯದ ಬಗ್ಗೆ ತಿಳಿಸಿದ್ರಿ, ಇವತ್ತು ಕರ್ಮಚಕ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರ. ಏಕೆ ನಾವು ಭೂಮಿ ಮೇಲೆ ಬಂದಿರೋದೇ ಕಲಿಯೋದಕ್ಕೆ, ಕಲಿಸ್ಬಿಟ್ಟು ಹೋಗೋದಿಕ್ಕೆ. ಕಲ್ತ್ಕೋಬೇಕು, ತಿಳ್ಕೋಬೇಕು, ಧ್ಯಾನ ಮಾಡ್ಬೇಕು, ಜ್ಞಾನ ತಿಳಿಬೇಕು, ಎಲ್ಲಾರ್ಗು ಇತರರಿಗೂ ಹಂಚ್ಬೇಕು ಮೇಡಮ್. ಸತ್ಯ ಅದು ಹೇಳಿದ್ದು. ಕರ್ಮ ಚಕ್ರ, ಕರ್ಮ, ಪಾಪ ಕರ್ಮ, ಪುಣ್ಯ ಕರ್ಮ, ಸತ್ಯ ಕರ್ಮ, ಈ ಮೂರು ಬಗ್ಗೆಯನ್ನು ತಿಳಿಸ್ಕೊಟ್ಟಿದ್ದೀರ. ಸತ್ಯ ಸಾಧನೆಗಾಗಿ ಧ್ಯಾನವನ್ನು ತಿಳಿಬೇಕು, ಇತರರಿಗೂ ಹಂಚುತ್ತಾ ನಾವು ಧ್ಯಾನ ಕಲಿತು ಹಂಚುತ್ತಾ ಹೋಗ್ಬೇಕು ಅನ್ನೋದನ್ನ ಸತ್ಯವಾಗಿ ತಿಳಿಸ್ಕೊಟ್ಟಿದ್ದೀರ. ಯಾವ್ದು ಸುಳ್ಳು ಅಲ್ಲ. ತುಂಬಾ ಚೆನ್ನಾಗಿ ಓದಿ ಮನವರಿಕೆ ಮಾಡಿದ್ದೀರಾ. ಚೆನ್ನಾಗಿ ಬಂದಿದೆ ಮೇಡಮ್, ಚೆನ್ನಾಗಿ ತಿಳಿಸ್ಕೊಟ್ಟು. ಧನ್ಯವಾದಗಳು ಧನ್ಯವಾದ. ಮೇಡಮ್. ಥ್ಯಾಂಕ್ಸ್ ಮೇಡಮ್. ಶಾಂತಲಾ ಮೇಡಮ್, Thank you madam. ಆಸ್ಪತ್ರೆಯಲ್ಲಿದ್ದೆ. ಓಕೆ ಆಸ್ಪತ್ರೆಯಲ್ಲಿದ್ದು ನಾನು ಅಟೆಂಡ್ ಮಾಡ್ಬೇಕು ಅಂತ ಅಟೆಂಡ್ ಮಾಡ್ಕೊಂಡೆ ಕ್ಲಾಸ್. ಮಾಡಿ. ಎಸ್, ಒಳ್ಳೇದಾಗ್ಲಿ. ಚೆನ್ನಾಗಿತ್ತು ಮೇಡಮ್. ಇವತ್ತು ಅಖಂಡ ಧ್ಯಾನದಲ್ಲಿ ಮೇಡಮ್, ನಿಮ್ಮ ಒಂದು ಧ್ಯಾನದಲ್ಲಿ ಒಂದು ಭೂಮಿ ಅಂದ್ರೆ ಗದ್ದೆ, ಭೂಮಿ, ಆ ಭೂಮಿಲಿ ಹೇಗೆ ಅಂದ್ರೆ ಪೈರುಗಳು ಒಂದು ಗುಂಪಾಗಿ, ಆ ಭೂಮಿ ತುಂಬಾ ಸುಂದರವಾಗಿದೆ. ಭೂಮಿ ಮಣ್ಣು ಫಲವತ್ತಾದ ಮಣ್ಣಿದೆ, ಚೆನ್ನಾಗಿದೆ. ಅಲ್ಲಿ ಒಂದೊಂದು ಗುಂಪಲ್ಲಿ ಪರಿಸರದ ಪಚ್ಚ ಹಸ್ರಾಗಿ ತುಂಬಾ ಚೆನ್ನಾಗಿ ನಾಟ್ಯ ಮಾಡಿದ್ದಾರೆ ಅಷ್ಟು ದೂರದಲ್ಲಿ. ಅಂತ ಒಂದು ಪರಿಸರ ಕಾಣ್ತು. ಭೂಮಿ ತಾಯಿ ಕಾಣ್ರು, ಮತ್ತೆ ಪ್ರಕೃತಿ ತಾಯಿ ಕಾಣ್ತಿದ್ರು ಇವತ್ತು ಧ್ಯಾನದಲ್ಲಿ. ಮತ್ತೆ ಅಖಂಡ ಧ್ಯಾನ ಅಟೆಂಡ್ ಮಾಡಿದೆ ಮೇಡಮ್. ಒಂದು ಆಸ್ಪತ್ರೆಯಲ್ಲಿ ಕುತ್ಕೊಂಡು ಅಟೆಂಡ್ ಮಾಡಿದೆ ನಾನು. ಅಡ್ಮಿಟ್ ಮನ್ಗಿದ್ದ ಒಂದ್ ಬಿಟ್ಮೇಲೆ ನಾನು ಬಂದಿದ್ದೇನೇನೋ ಅಂತಂದ. ಇಲ್ಲ ನೀನ್ ಬಂದಿದ್ ಬರೀ ಕೈ ಕಾಣ್ತಾ ಅದ, ಸುಮ್ನಿರ ಆ ಕಡೆ ಇದ್ದೆ. ಈ ಕಡೆ ತಿರ್ಗಿಸ್ಕೊಂಡು ನಾನು ಧ್ಯಾನ ಮಾಡಿದೆ. ಅದ್ರಲ್ಲಿ ಮೇಡಮ್ ಹಿಂಗೆ ಒಂದು ಅಖಂಡ ಧ್ಯಾನದಲ್ಲಿ ಬಂದಿರೋಂಥದ್ದು ಒಂದು ಪರಿಸರ, ಅದು ಪರಿಸರ ಮೇಡಮ್. ಇವಾಗ್ಲೂ ಪರಿಸರದೇ ಕಾಣಿಸ್ತು. ಕಂಡಿಸ್ದಾಗ ಒಬ್ಬ ಮಾಸ್ಟರ್ಸ್ ಮೇಡಮ್ ಆ ಭೂಮಿಯಲ್ಲಿ ಕುಂತಿದ್ದಾರೆ. ಕುಂತ್ಕೊಂಡು ಹೇಳ್ತಾರೆ, ನನ್ ಕೈಗೆ ಒಂದು ಹೂನಾರ ಕೊಟ್ರು ಮೇಡಮ್. ಆ ಹೂನಾರ ಕೊಟ್ಟಾಗ, ನೀವು ಧ್ಯಾನಿ ಆಗಿದ್ದೀರಾ, ನೀವು ನನಗೆ ಈ ಹೂನಾರನ ನನ್ನ ಕೊರಳಿಗಾಕಿ ಒಳ್ಳೇದಾಗ್ಲಿ ಅಂತ ಅರ್ಸಿ ತಾಯಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಮೇಡಮ್. ಆ ರೀತಿ ಬಂತು ಮೇಡಮ್ ಇವತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಸ್ ಎಲ್ಲರಿಗೂ ಆಗ್ತಾ ಇದೆ. ಒಳ್ಳೇದಾಗ್ಲಿ. ಎಸ್, ವೀಣಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಮೇಡಮ್ ಕರ್ಮಚಕ್ರದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಅದು ಬುಕ್ಕ ಓದಿದ್ದೀನ್ರಿ ಮೇಡಮ್. ನಾನು ಅಷ್ಟು ಸರಿಯಾಗಿ ಅರ್ಥ ಆಗಿದ್ದಿಲ್ರಿ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ಓದಿದ್ದಕ್ಕಿಂತ ಅವ್ರು ಹೇಳಿದ್ರಲ್ರಿ, ಬಹಳ ಇಂಟ್ರೆಸ್ಟ್ ಬಂತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದರಿ ಮೇಡಮ್, ಬೆಳಿಗ್ಗೆ ರೀ ನೀವು ಇದು 4 ಗಂಟೆಗೆ ಇರ್ತೈತಲ್ರಿ ಮೇಡಮ್. ಅದ್ರಿ ನಾ ಬೆಳಿಗ್ಗೆ 3 ಗಂಟೆಗೆ ಎದ್ದು ಧ್ಯಾನ ಕೂತಿರ್ತೀನಲ್ರಿ. ಒಂದೊಂದ್ಸರಿ ಅದು ಎಚ್ಚರ ಆಗ್ಬಿಟ್ರ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತೀನ್ರಿ. ಇಲ್ಲ ಅಂತಂದ್ರೆ ಮತ್ತ ಮಧ್ಯಾಹ್ನದಾಗ ಇದನ್ ಮಾಡ್ಬೋದೇನ್ರಿ. ಅಲಾರಾಮ್ ಇಟ್ಕೊಂಡ್ ಕೂಡ್ತಿರ್ತೀನ್ರಿ, ಆದ್ರಿ ಆಗೋದಿಲ್ರಿ. ಧ್ಯಾನದಾಗ ಹೋಗ್ಬಿಟ್ಟಿರ್ತೀನಲ್ರಿ, ಗೊತ್ತಾಗೋದಿಲ್ರಿ. ಅದೇ ಕಂಟಿನ್ಯೂ ಮಾಡಿದ್ರ ನಡೀತೈತ್ರಿ ಅಂತ ಕೇಳಿ. ಮಾಡಿ ಆದಾಗ ಹಾಕೊಂಡು ಕೇಳಿಸ್ಕೊಳ್ಳಿ. ಭಗವದ್ಗೀತೆ ಬಗ್ಗೆ ಹೇಳಿರೋದಿದೆ ಅದ್ರಲ್ಲಿ, ಅದನ್ನ ಕೇಳಿಸ್ಕೊಳ್ಳಿ. ಯಾವಾಗಾದ್ರೂ ಸರಿ ಅದ್ ಕೇಳಿಸ್ಕೊಳ್ಳಿ. ಧ್ಯಾನ ನೀವ್ ಯಾವಾಗಾರು ಮಾಡಿ ಪರವಾಗಿಲ್ಲ. ಈ 41 ಮಂಡಲ ಧ್ಯಾನದಲ್ಲಿ ಎಸ್ಪೆಷಲಿ ನಾವು ಪತ್ರಿಜಿ ಅವ್ರದ ಭಗವದ್ಗೀತೆ ಪುಸ್ತಕದ ಬಗ್ಗೆ ಹೇಳ್ತಾ ಇರೋದ್ರಿಂದ ಅದನ್ನ ಕೇಳಿಸ್ಕೊಳ್ಳಿ, ಮಿಸ್ ಮಾಡಿ. ಆಮೇಲೆ ಯಾವಾಗಾರು ಹಾಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಇರುತ್ತಲ್ಲ, ಹಾಕೊಳ್ಳಿ. ಸರಿ, ಥ್ಯಾಂಕ್ ಯು. ಓಕೆ. ಸೊ ಉಮೇಶ್ ಸರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ ಮೇಡಮ್. ಕರ್ಮದ ಬಗ್ಗೆ ಇವತ್ತು ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಅದ್ಭುತವಾಗಿತ್ತು. ಯಾವ್ದನ್ನಾಗ್ಲಿ, ಕೋಳಿ ಆಗ್ಲಿ, ಒಂದು ಪ್ರಾಣಿಗಳ ಹಿಂಸೆ ಯಾಕೆ ಮಾಡ್ತಿರ್ಗಾ ತಿರ್ಗಾ ನಾವು ಕರ್ಮ ಅನುಭವಿಸ್ಲೇಬೇಕು. ಇಲ್ಲಾಂದ್ರೆ ಬೇರೆ ಇನ್ನೊಂದು ಜನ್ಮ ಎತ್ತಿದ್ರು ನಾವು ಅನುಭವಿಸ್ಲೇಬೇಕು. ಅದನ್ನ ಚೆನ್ನಾಗಿ ಹೇಳಿದ್ರು. ಆಮೇಲೆ ಕನ್ನಡಿ ತುಂಬಾ ಚೆನ್ನಾಗಿ ಹೇಳಿದ್ರು. ಒಳಗಡೆ ಆಚೆ ತರಬೇಕಂತ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿದ್ರು. ಆ ಕನ್ನಡಿದೊಂದು ತುಂಬಾ ಯಾವ ರೀತಿ ಆ ದಾರಿನಲ್ಲಿ ಬಂತು ಕಂಡಿಡಿದ್ರು ಅಂತ ಹೇಳಿದ್ರಲ್ಲ ಕೆಳಗಡೆ ಅಂತ, ಅದೊಂದು ಚೆನ್ನಾಗಿತ್ತು ಮೇಡಮ್. ಅದ್ಭುತವಾಗಿ ಹೇಳಿದ್ರು, ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಎಸ್ ಸರ್, ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಏನಾದ್ರು ಮಾತಾಡ್ಬೇಕು ಅನ್ನೋದಾದ್ರೆ ಹ್ಯಾಂಡ್ ರೈಸ್ ಮಾಡಿ. ಗಿರಿಜಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಇಬ್ಬರಿಗೂ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಕರ್ಮ ಸಿದ್ಧ ಅಂತ. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಚೆನ್ನಾಗಿತ್ತು. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಸೊ ಮಾಸ್ಟರ್ಸ್ ಅಷ್ಟೇ ನೋಡಿ, ಅದಕ್ಕೆ ಎಲ್ಲರಲ್ಲೂ ಆ ಒಂದು ಜ್ಞಾನ ಇದ್ದೇ ಇರುತ್ತೆ. ಇಷ್ಟು ದಿನದಿಂದ ಧ್ಯಾನ ಮಾಡ್ತೀರಾ ಅಂದ್ರೆ ಎಲ್ಲರಲ್ಲೂ ಖಂಡಿತ ಆ ಜ್ಞಾನ ಬಂದಿರುತ್ತೆ. ಪ್ರತಿಯೊಬ್ರು ಹೇಳಕ್ಕೆ ಪ್ರಯತ್ನ ಪಡಿ. ಈಗ ಮೇಡಮು ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಆಗಿತ್ತು, ಈ ಸರಿ ಸೆಕೆಂಡ್ ಟೈಮ್. ಎಷ್ಟು ವ್ಯತ್ಯಾಸ! ಅಷ್ಟಕ್ಕೇನೆ ಎಷ್ಟು ಚೆನ್ನಾಗಿ ಈ ಸರಿ ಹೇಳಿದ್ರು. ಇನ್ನ ಚೆನ್ನಾಗಿ ಹೇಳ್ತಾನೆ ಬರ್ತಾ ಇರುತ್ತೆ ನಮಗೆ ಜ್ಞಾನನೂ, ಆ ಒಂದು ಹೇಳೋ ರೀತಿನೂ ಚೆನ್ನಾಗಾಗ್ತಾ ಇರುತ್ತೆ. ಸೊ ಎಲ್ರೂ ಪ್ರಯತ್ನ ಪಡಿ. ಸೊ ಮೇಡಮ್, ಹೇಮಾ ಮೇಡಮ್, ಸೊ ನಿಮ್ಗೆ ನಮ್ಮ ಜಯ ಮೆಡಿಟೇಷನ್ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದೀನಿ. ತುಂಬಾ ಚೆನ್ನಾಗಿ ಇವತ್ತಿನ ಟಾಪಿಕ್ ಅನ್ನ ಹೇಳಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಮಾಸ್ಟರ್ಸ್ ಸೆಷನ್ ಎಂಡ್ ಮಾಡ. ಇವತ್ತು 5:30 ಸೆಷನ್ ಇರಲ್ಲ. ಸೊ ಆಫ್ಲೈನ್ ಕ್ಲಾಸ್ ಇರೋದ್ರಿಂದ ಇವತ್ತು 5:30 ಸೆಷನ್ ಇರಲ್ಲ ಆನ್ಲೈನ್ ಅಲ್ಲಿ. ಮತ್ತೆ ನಾಳೆ ಬೆಳಗ್ಗೆ 4:30ಗೆ ಮೀಟ್ ಆಗೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು.